ಏಯ್ ಬಾಯಿ ಮುಚ್ಕೊಂಡಿರ್ಬೇಕು. ಸೌಂಡ್ ಏನಾದರೂ ಆಚೆ ಬಂದರೆ ಉಸಿರು ನಿಂತೋಗುತ್ತೆ, ಹುಷಾರ್. ಯಾರೋ ನೀವೆಲ್ಲ, ಏನ್ ಬೇಕು ನಿಮ್ಗೆ? ಜಯಮ್ಮ, ಈ ಕಳ್ಳಿ ಸುಮ್ಮನೆ ತಲೆ ತಿಂತಿದ್ದಾಳೆ. ಎತ್ಕೊಂಡೋಗಿ ಇವಳ ಬೇರೆ ಸ್ಥಳಕ್ಕೆ ಹಾಕಿ. ನಾನು ಎಲ್ಲೂ ಹೋಗಲ್ಲ ಇಲ್ಲಿಂದ. ಏನ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಹೇಳಿ. ನೋಡಮ್ಮ, ಈಗ ನಾನು ಹೇಳೋದು ಸುಳ್ಳು ಅಂತ ನಿನ್ಗೆ ಅನ್ನಿಸ್ಬೋದು. ಏನು ಮಾಡೋದು, ಕಲಿಗಾಲ ಕಲಿಗಾಲ ಕಣಮ್ಮ. ನಾನು ಸುಳ್ಳು ಹೇಳಲೇಬೇಕು, ಹೇಳ್ತಿದ್ದೀನಿ. ನೀನು ಅದು ಸುಳ್ಳು ಅಂತ ಗೊತ್ತಿದ್ದು ಕೇಳೇನು ಪ್ರಯೋಜನ? ಇವಳೇ ಕಳ್ಳಿ ಅಂತ ನಾವು ಹಿಡಿದಿದ್ದೀವಿ. ಐಡೆಂಟಿಫೈ ಆಗಿದೆ ಅಂತ ಸೈನ್ ಮಾಡ್ತಿರೋ ಇಲ್ವೋ? ಸರ್ ಮಾಡ್ತೀನಿ ಸರ್, ನಮ್ದಿದೆ ಜೀವ, ಮತ್ತೆ ನೋಯಿಸ್ಬೇಡಿ. ನನ್ನ ಮಾವ ಬರ್ಲಿ, ನಿಮ್ಮೊಬ್ಬೊಬ್ಬರಿಗೂ ಸರಿಯಾಗಿ ಮಾಡ್ತಾನೆ. ಈ ನನ್ನ ಮಗ ಈಟೊತ್ತಾತ ಬಂದಿಲ್ವಲ್ಲ. ಅವನಂತೂ ಆ ಶಿವ ಯಾವಾಗ ಬರ್ತಾನೋ, ಅವ್ನ ಕುತ್ತಿಗೆ ಮೇಲೆ ಕಾಲಿಟ್ಟು ಯಾವಾಗ ರಕ್ತ ಕಕ್ಕಿಸ್ತೀನೋ ಅಂತ ಇದಿಗಾಲಲ್ಲಿ ಕಾಯ್ತೀವನಿ. ಲವ್ ಬಾಬಾ, ಡಾಕ್ಟರ್ ಹೇಳೋರೆ ಹೊಸ ನಿಧಾನಕ್ಕಲ್ಲ. ನೀನು ಹಿಂಗೆ ಅವಸರ ಮಾಡ್ಕೊಂಡ್ರೆ ಹೋಗಿರೋ ಕುತ್ತಿಗೆ ಪಟ್ಟಿ ಮತ್ತೆ ಬಂದ್ಬಿಡ್ತದೆ. ಇವತ್ತು ಒಂದು ಮುಗಿಸ್ತೀವಲ್ಲ, ಅದಕ್ಕೆ ಉತ್ಸಾಹ ಉತ್ಸಾಹ. ನಮ್ಮ ಜೀವನದಲ್ಲೇ ಯಾಕೆ ಹಿಂಗಾಗ್ತಿದೆ? ಪ್ರತಿ ಹೆಜ್ಜೆಗೂ ಏನಾದರೂ ಒಂದು ಅಡ್ಡಿ ಆಗ್ತಾನೆ ಇರುತ್ತಲ್ಲ. ಇವಾಗ ಇವರೆಲ್ಲ ರಾಕ್ಷಸರು ಸೇರ್ಕೊಂಡು ಏನೋ ಮಾಡ್ತಿದ್ದಾರೆ. ನನಗೊಂದು ಅರ್ಥ ಆಗ್ತಿಲ್ಲ. ನನ್ನ ಮಾವನ್ ಬೇಗ ಕರೆಸು, ನನ್ನ ಮಾವನ್ ನೋಡಬೇಕು, ಅವನ ಜೊತೆ ಇರಬೇಕು, ಅವನ ಜೊತೆ ಬಾಳ್ಬೇಕು ಪ್ಲೀಸ್. ಆ ಶಿವು ಇನ್ನು ಯಾವಾಗ ಬರ್ತಾನೋ, ನಾನು ಯಾವಾಗ ಅವನ ಎದೆ ಒಳಗೆ ಬುಲೆಟ್ ಇಳಿಸ್ತೀನೋ. ಓ ಅಣ್ಣ, ಫೋನ್ ಮಾಡಿರೋದು ಪಾರ್ವತಿ. ನನ್ನ ಮಗ ಶಿವ ಗಾಳಿಲಿ ತೂರ್ಕೊಂಡಾದ್ರು ನೀರಲ್ಲಿ ಜಾರ್ಕೊಂಡಾದ್ರು ಬಂದೇ ಬರ್ತಾನೆ. ಎಲ್ಲಿಗೆ ನನ್ನ ಹೆಂಡ್ರೆ ಗೊತ್ತಿಲ್ಲ, ಕರ್ಕೊಂಡ್ಬಂದ್ಬಿಟ್ಟೋಣ. ಬಿಟ್ಬಿಡೋಣ, ನಿನ್ ಕಾಲು ಹಿಡ್ಕೊತಾಣ. ಬಿಡೋಣ ಅಣ್ಣ, ಬಿಡೋಣ. ಏನೋದು ಗಲಾಟೆ? ಯಾರದು ಒಳಗೆ ಕಳಿಸು. ಅದೇ ಆಗ್ಬಿಟ್ಟೈತೆ ಸರ್. ನನ್ನ ಹೆಂಡ್ರನ್ನ ಬೇರೆ ಯಾರು ಅನ್ಕೊಂಡು ಕರ್ಕೊಂಡ್ಬಂದ್ಬಿಟ್ಟವ್ರೆ. ಅವ್ರು ಎಲ್ಲವರು ಸರ್